ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ರಾಮನವಮಿ ಅಲ್ವಾ, ಅದಕ್ಕೆ ಇವತ್ತು ಪಾನಕ ಮತ್ತು ಕೋಸಂಬರಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ಕರ್ಬೂಜ ಹಣ್ಣು ಸಿಪ್ಪೆ ತೆಗೆದು ಮತ್ತು ಒಳಗಡೆ ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಬನ್ನಿ. ನೋಡಿ, ನಾನು ಅರ್ಧ ಗಂಟೆ ಮುಂಚೆನೇ ಬೆಲ್ಲನ ಕರಗ್ಸೋಕೆ ಇಟ್ಕೊಂಡಿದ್ದೆ. ಇವಾಗೆಲ್ಲ ನೀಟಾಗಿ ಕರ್ಕೊಂಡಿದೆ. ರಾಮನವಮಿ ದಿನ ಕರ್ಬೂಜ ಜ್ಯೂಸ್, ಪಾನಕ ಮತ್ತು ಕೋಸಂಬರಿಗೆ ರೆಡಿ ಮಾಡಿದ್ದೀನಿ. ಇವಾಗ ಕರ್ಬೂಜ ಹಣ್ಣು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, 2 ಏಲಕ್ಕಿ, ಒಂದು 1/4 ಟೀ ಸ್ಪೂನ್ ಅಷ್ಟು ಪೆಪ್ಪರು, ಚಿಟಿಕೆ ಉಪ್ಪು, ಅರ್ಧ ನಿಂಬೆಹಣ್ಣಲ್ಲಿ 1/4 ಭಾಗ ತೊಗೊಂಡಿದ್ದೀನಿ ನಿಂಬೆಹಣ್ಣು. ನೋಡಿ, ಇವಾಗ ರುಬ್ಕೊಳ್ಳೋಣ. ನೋಡಿ, ಇವಾಗ ರುಬ್ಕೊಂಡಾಗಿದೆ. ಜಾಸ್ತಿ ಸಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡ್ರೆ, ನೋಡಿ ಬನ್ನಿ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಮತ್ತು ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಹಣ್ಣು ಎತ್ತಿಕೊಂಡಿದ್ದೆ, ಕರ್ಬೂಜ ಹಣ್ಣು. ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಪಾನಕ ರೆಡಿ ಆಯಿತು. ನಾನು ಇವಾಗ ಕೋಸಂಬರಿ ಮಾಡೋದು ಹೇಳ್ತೀನಿ. ಇವಾಗ ಕೋಸಂಬರಿ ಮಾಡೋಕ್ಕೆ 1 ಅವರ್ ನೆನೆಸಿ ಇಟ್ಕೊಂಡಿರೋ ಅಂಥ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು 1/4 ಭಾಗ ನಿಂಬೆಹಣ್ಣು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, 4 ಎಲೆಯಷ್ಟು, ಸ್ವಲ್ಪ ದಾಳಿಂಬೆಹಣ್ಣು ಇದ್ದರೆ ಹಾಕ್ಕೊಡಿ, ಇಲ್ಲ ಅಂದರೆ ಬೇಡ, ಆಪ್ಷನಲ್ಲು. ಮತ್ತು 2 ಸೌತೆಕಾಯಿ, ಕೊತ್ತಂಬರಿ, ಕ್ಯಾರೆಟು. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ನಿಂಬೆಹಣ್ಣು ಇದೆಯಲ್ಲ, ನಿಂಬೆಹಣ್ಣು ಇಟ್ಕೋಬೇಕು. ನೀವು ಬೇಕಾದ್ರೆ ಒಗ್ಗರಣೆ ಹಾಕ್ಕೋಬೋದು. ಒಗ್ಗರಣೆನ ಹಾಕಿಲ್ಲ ನಾನು. ನೋಡಿ, ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಪೆಪ್ಪರು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಲಾಸ್ಟಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಕೋಸಂಬರಿ ರೆಡಿ ಆಗುತ್ತೆ. ಶ್ರೀರಾಮನವಮಿಗೆ ಕೋಸಂಬರಿ ಪಾನಕ ರೆಡಿ. ರಾಮನವಮಿ ದಿನ ಪಾನಕ ಮತ್ತು ಕೋಸಂಬರಿ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ. ನಾನು ಮಾಡಿದ್ದೀನಿ ಪಾನಕ ಕೋಸಂಬರಿ.